Hello everyone, another day with another log. ಫ್ರೆಂಡ್ಸ್, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡಬೇಕು ಅಂತ ಇದ್ದೀನಿ. ಈ ಟಾಪಿಕ್ ಬೇಸಿಕಲಿ ಯಾರಿಗೋಸ್ಕರ ಅಂತ ಹೇಳಿದ್ರೆ, ನಾನೇನು ಮಾಡ್ತೀನಿ, ನನ್ನ ವರ್ಕ್ ಯಾವ ಥರ ಇರುತ್ತೆ, ಮತ್ತು ನಂದು ಯಾವ ಡೊಮೈನ್ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಮತ್ತು ಈಗ ನಿಮ್ಮ ಕೆರಿಯರಲ್ಲಿ ನೀವು ಯಾವ ಥರ ಫೀಲ್ಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ರಿಲಯಬಲ್ ಆಗಿ ಒಂದು ಲಾಂಗ್ ಲಾಸ್ಟಿಂಗ್ ಸರ್ವಿಸ್ನ ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಾನು ಬಂದ್ಬಿಟ್ಟು ಆಟೋಮೋಟಿವ್ ಡೊಮೈನ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಆಟೋಮೋಟಿವಲ್ಲೂ ನಾನು ಇಂಟೀರಿಯರ್ ಡಿಸೈನಿಂಗಲ್ಲಿರೋದು ನಾನು. ಸೊ ಸುಮಾರು ಜನ ಕೇಳ್ತಾರೆ ನನಗೆ, ಏನು ಮಾಡ್ತೀಯ ನೀನು, ವರ್ಕ್ ಯಾವ ಥರ ನಿಂದು ಅಂತ ಅಂದ್ಬಿಟ್ಟು. ಅವ್ರಿಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಡೊಮೈನು ಜಾಸ್ತಿ ಯಾರಿಗೂ ಗೊತ್ತಿರಲ್ಲ, ಅಷ್ಟೊಂದು ಫೇಮಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರು ಅಥವಾ ಬೇರೆ ಯಾವುದಾದ್ರೂ ಆಯಿತು ಅಂತ ಹೇಳಿದ್ರೆ, ಈಗ ಮೆಡಿಕಲ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಸಮ್ ಅದರ್ ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್ಸ್ ಆಯಿತು ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ವೆರಿ ಈಸಿ ಟು ಕನ್ವೆ, ಈಸಿಯಾಗಿ ಅರ್ಥ ಮಾಡಿಸ್ಬಿಡ್ಬೋದು. ಬಟ್ ಆದರೆ ನಮ್ಮ ಡೊಮೈನಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಆಟೋಮೋಟಿವ್ ಇಂಟೀರಿಯರ್ ಡಿಸೈನರ್ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬಿಡ್ತಾರೆ, ಡೈರೆಕ್ಟಾಗಿ ಜೆ ಸಿ ರೋಡ್ಗೆ ಹೋಗ್ಬಿಡ್ತಾರೆ. ಏನಂತ ಗೊತ್ತಾರೆ, ಜೆ ಸಿ ರೋಡಲ್ಲಿ ಅವರು ಇಂಟೀರಿಯರಲ್ಲಿ ಮಾಡಿಫಿಕೇಷನ್ ಮಾಡ್ತಾರಲ್ಲ, ಈ ಥರ ವರ್ಕು ಅಂತ ಅಂದ್ಬಿಟ್ಟು. ದಟ್ ಈಸ್ ಆ್ಯಬ್ಸಲ್ಯೂಟ್ಲಿ ರಾಂಗ್. ನಾನು ವರ್ಕ್ ಮಾಡ್ತಾ ಇರೋದು ಆಟೋಮೋಟಿವ್ ಇಂಟೀರಿಯರು. ನಾನು ಬಂದ್ಬಿಟ್ಟು ಟೈರ್ 1 ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಒ ಇ ಎಮ್ಗೆ ಡೈರೆಕ್ಟ್ ಸಪ್ಲೈಯರ್ಸ್ ನಾವು. ಫಾರ್ ಎಕ್ಸಾಂಪಲ್ ನೀವು ಮರ್ಸಿಡೀಸಿಂದ ಒಂದು ಕಾರ್ ತಗೋತೀರಾ ಅಂತ ಹೇಳಿದ್ರೆ, ಆ ಕಾರಲ್ಲಿರೋ ಇಂಟೀರಿಯರ್ಸ್ ಏನಿರುತ್ತೆ ಅದನ್ನು ನಾವು ಡಿಸೈನ್ ಮಾಡಿ ಡೆವಲಪ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್ ಫಾರ್ ಆಲ್ಮೋಸ್ಟ್ 10 ಇಯರ್ಸ್ ಅಂತೂ ಹತ್ತತ್ರ ಆಗಿದೆ. ಸೊ 10 ಇಯರ್ಸ್ ಹತ್ತತ್ರದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಡೇ 1ಇಂದ ಯಾವ ಥರ ಅಂತ ಹೇಳಿದ್ರೆ, ನನ್ನ ಪ್ಯಾಷನ್ನೇ ಇದ್ದಿದ್ದು ಆ್ಯನಿಮೇಷನ್ ಡಿಸೈನರ್ ಆಗಬೇಕು ಅಂತಲೇ ನನ್ನದು ಪ್ಯಾಷನ್ ಇದ್ದಿದ್ದು. ನಾನು ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಆವಾಗ ಹೇಳ್ಬೇಕಂದ್ರೆ ಆ್ಯನಿಮೇಷನ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ಸ್ಗಳು ಅಷ್ಟೊಂದು ಇರಲಿಲ್ಲ ಇಂಡಿಯಾದಲ್ಲಿ, ತುಂಬ ಕಮ್ಮಿ ಇತ್ತು. ಸೊ ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಹೋಗ್ಬಿಟ್ಟು ಕಲಿಬೇಕಾಗಿತ್ತು. ಸೊ ಆ ರೀಸನಿಂದಾಗಿ ನನಗದು ಆಪರ್ಚುನಿಟಿ ಸಿಗಲಿಲ್ಲ. ಸೊ ಬಟ್ ಆದರೆ ನಾನು ಡಿಸೈನಿಂಗಲ್ಲೇ ಇದ್ದೀನಿ, ಬಟ್ ಆದರೆ ಇಂಟೀರಿಯರ್ ಡಿಸೈನಿಂಗಲ್ಲಿದ್ದೀನಿ. ಈಗ ರೀಸೆಂಟಾಗಿ ಬಂದಿರೋ ಅಂಥ ಕಿಯಾ ನೋಡಿರ್ಬೋದು. ಕಿಯಾದ ಇಂಟೀರಿಯರ್ ಬಂದುಬಿಟ್ಟು ನಾವೇ ಡಿಸೈನ್ ಮಾಡಿರೋದು. ಈಗ ಅದರಲ್ಲೂ ಬೇಸಿಕಲಿ ನಾನು ಯಾವುದ್ರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಇನೋವೇಷನ್ ಟೀಮಲ್ಲಿದ್ದೀನಿ. ಇನೋವೇಷನ್ ಟೀಮ್ ಅಂತ ಹೇಳಿದ್ರೆ, ಮಾರ್ಕೆಟ್ಗೆ ಅದು ಪ್ರೆಸೆಂಟ್ ಆಗೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅದು ಡೆಮಾನ್ಸ್ಟ್ರೇಟ್ ಆಗುತ್ತೆ. ಸೊ ನಮ್ಮ ಕೇಪಬಿಲಿಟೀಸ್ಗಳನ್ನ ನಾವು ತೋರಿಸ್ಕೊಳ್ಳೋಕ್ಕೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅದನ್ನು CES ಅಂತ ಹೇಳ್ತಾರೆ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಶೋ ಅಂತ ಹೇಳ್ತಾರೆ. ಅದು ಜನರಲಿ US ಅಲ್ಲೇ ಆಗೋದು. ಸೊ US ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ವಾಟ್ ಈಸ್ ಅವರ್ ಕೇಪಬಿಲಿಟೀಸ್ ಅಂತ ಅಂದ್ಬಿಟ್ಟು ಕಂಪ್ನಿಗಳು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ ಐ ಆಮ್ ಪಾರ್ಟ್ ಆಫ್ ದಟ್ CES ಟೀಮ್, ಇನೋವೇಷನ್ ಟೀಮಲ್ಲಿ. ಮೋಸ್ಟ್ ಆಫ್ ದಿ ಇನೋವೇಷನ್ ರಿಲೇಟೆಡು ಅಥವಾ ಹೊಸ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ, ಈಗ ಬಿಗ್ ಕಂಪನೀಸ್ಗಳು. ಈಗ ಫಾರ್ ಎಕ್ಸಾಂಪಲ್ಲು BMW ಆಗಿರ್ಬೋದು, ಮರ್ಸಿಡೀಸ್ ಆಗಿರ್ಬೋದು, ಮತ್ತು ಆಡಿ ಆಗಿರ್ಬೋದು. ಪ್ರತಿದಿನ ಕ್ವೈರಿ ಹಾಕ್ತಾ ಇರ್ತಾರೆ. ಮತ್ತು ಅವ್ರದ್ದು ಏನಾದರೂ ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಜನಗಳಿಗೆ ಅನ್ನೋದರಲ್ಲಿ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದು ಈಗ ನಾನು ಕರೆಂಟ್ಲಿ ಎಂಗೇಜ್ ಆಗಿರೋ ಪ್ರಾಜೆಕ್ಟ್ಸ್ಗಳು ಬಂದುಬಿಟ್ಟು, ನಾನು ಟೊಯೋಟಾ ಮೇಲೂ ಎಂಗೇಜ್ ಆಗಿದ್ದೀನಿ. ಟೊಯೋಟಾ ತಂದ್ರ ಅಂತ ಬರುತ್ತೆ, ಮತ್ತು ಟಕೋಮಾ ಅಂತ ಬರುತ್ತೆ, ಮತ್ತು ಕ್ರೌನ್ ಅಂತ ಬರುತ್ತೆ. ನಮ್ಮದು ಕ್ಯಾಮ್ರೆ ಆಗಿರ್ಬೋದು, ಅಲ್ಟಿಸ್ ಆಗಿರ್ಬೋದು, ಇದು ಕ್ರೌನ್ ಅಂತ ಪ್ರೆಸೆಂಟ್ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ಅದ್ರ ಮೇಲೇ ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸದ್ಯಕ್ಕೆ. ಎಲ್ಲ ಫುಲ್ಲು ಕೊಟೇಶನ್ ರೇಂಜಲ್ಲೇ ಸ್ಟೇಜಲ್ಲೇ ಇದೆ ಇನ್ನೂ ಕೂಡ. ಸೊ ಅವೆಲ್ಲ ಫುಲ್ಲು ಡೆಮಾನ್ಸ್ಟ್ರೇಟ್ ಆಗಿ ಅಪ್ರೂವ್ ಆಗಿ, ತುಂಬ ಲಾಂಗ್ ಪ್ರೊಸೆಸ್ ಫ್ರೆಂಡ್ಸ್ ಅದೆಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಡಿಸೈನ್ ಏನು ಮಾಡ್ತಾ ಇದ್ದೀನಲ್ಲ, ಈ ಮಾಡ್ಯೂಲ್ಗಳೆಲ್ಲ ಯಾವಾಗ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ 2026 ಇಲ್ಲ 2027. ಅದು 2026 ಮಿಡ್ಡು ಇಲ್ಲ 2027 ಅರ್ಲಿ ಇದರಲ್ಲಿ 2027ಅಲ್ಲಿ ನೋಡೋಕ್ಕೆ ಸಿಗ್ಬೋದು. ಆ ಮಾಡ್ಯೂಲ್ಗಳಿಗೆ ನಾವು ಇವಾಗಲೇ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಓಕೆನಾ. ಸೊ ದಿಸ್ ಈಸ್ ಅ ಇಟ್ ಗೋಸ್. ಇಟ್ಸ್ ನಾಟ್ ಎ ಸಿಂಪಲ್ ಪ್ರೊಸೆಸ್.
ಈಗ ಹೇಳ್ತಾರಲ್ಲ ಜೆ ಸಿ ರೋಡ್ ಕಂಪೇರ್ ಮಾಡ್ತಾರೆ ಅಂದರೆ ಇದು ಇಟ್ಸ್ ಮ್ಯಾಟರ್ ಆಫ್ ಒನ್ ಡೇ. ಅದು ಅಲ್ಲದೆ ತುಂಬ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಈಗ ರಿಲಯಬಿಲಿಟಿ ಆಗಿರ್ಬೋದು, ಮತ್ತು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಅಟ್ಮಾಸ್ಫಿಯರಿಕ್ ವೇರಿಯೇಷನ್ಸ್ಗಳನ್ನ ವಿತ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಹೌ ಕ್ಲೋಸ್ಲಿ ವಿ ಆರ್ ಡಿಸೈನಿಂಗ್ ದ ಮಾಡ್ಯೂಲ್ಸ್ ಟು ದಿ ಎನ್ವಿರಾನ್ಮೆಂಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಟೆಂಪ್ರೇಚರು ದ ಫಂಕ್ಷನಾಲಿಟಿ ಶುಡ್ ಬಿ ಸೇಮ್. ಸೊ ಈಗ ನಾನು ಲಡಾಖು ಮತ್ತು ಈಗ ಫಾರ್ ಎಕ್ಸಾಂಪಲ್ ಹೆವಿ ಸ್ನೋಫಾಲ್ ಆಗೋ ಏರಿಯಾ ಕೆನಡಾ, ಆ ರೀಜನೆಲ್ಲ ರಿಲೀಸ್ ಆಗ್ತಾಯಿದೆ ಅಂತ ಹೇಳಿದ್ರೂ ಸೇಮ್ ಇರಬೇಕು. ಈಗ ಸಹಾರಾ ಡೆಸರ್ಟು ಈ ಥರ ಜಾಗದಲ್ಲಿ ಹೋದಾಗ್ಲೂ ಕೂಡ ಅದು ಫಂಕ್ಷನಾಲಿಟಿ ಸೇಮ್ ಇರಬೇಕು. ಸೊ ಇದನ್ನೆಲ್ಲ ನಾವು ಡಿಫ್ರೆಂಟ್ ಏರಿಯಾದಲ್ಲಿ ಚೆಕ್ ಮಾಡ್ತೀವಿ. ಡಿಸೈನ್ ವ್ಯಾಲಿಡೇಷನ್ನು, ಪ್ರಾಡಕ್ಟ್ ವ್ಯಾಲಿಡೇಷನ್ನು ಇದೆಲ್ಲ ಫುಲ್ ನಡೆಯುತ್ತೆ. ಅದೆಲ್ಲ ನಡೆದಾದ್ಮೇಲಿಂದನೇ ನಾವು ಪ್ರಾಡಕ್ಟ್ನ ಮಾರ್ಕೆಟ್ಗೆ ರಿಲೀಸ್ ಮಾಡೋದು, ಎಲ್ಲದರಲ್ಲೂ ಕ್ಲಿಯರ್ ಆಗಬೇಕು ಅದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಹೆಡ್ ಇಂಪ್ಯಾಕ್ಟು. ಈಗ ಆಕ್ಸಿಡೆಂಟ್ಸ್ಗಳಾದಾಗ ಡಿಸ್ಪ್ಲೇ ಅಥವಾ ಏನೇ ಇಂಟೀರಿಯರ್ ಪ್ರಾಡಕ್ಟ್ಸ್ಗಳು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಹ್ಯೂಮನ್ ಮೇಲೆ, ಅದನ್ನೆಲ್ಲ ಫುಲ್ ನಾವು ಸ್ಟಡಿ ಮಾಡ್ತೀವಿ. ಇಟ್ಸ್ ನಾಟ್ ಜಸ್ಟ್ ಎ ಸಿಂಪಲ್ ಟಾಸ್ಕ್ ಡಿಸೈನಿಂಗ್ ಅಂತ ಹೇಳಿದ್ರೆ, ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಟಾಸ್ಕ್. ಈಚ್ ಆ್ಯಂಡ್ ಎವ್ರಿ ಥಿಂಗ್ಸ್ ಆರ್ ಗೋಯಿಂಗ್ ಟು ಪ್ಲೇ ಎ ರೋಲ್. ಈಗ ಒಂದು ಸ್ಕ್ರೂ ಯೂಸ್ ಮಾಡ್ತಿದ್ದೀರಾ, ಸ್ಕ್ರೂಲಿ ಎಷ್ಟು ಥ್ರೆಡ್ ಎಂಗೇಜ್ ಆಗಿದೆ, ಥ್ರೆಡ್ದು ಪಿಚ್ ಯಾವುದಿದೆ, ಮತ್ತು ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತಿದ್ದೀವಿ. ಸೊ ಈ ಲೆವೆಲಲ್ಲಿ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ಆ್ಯಸ್ ಎ ಡಿಸೈನರ್ ಯು ಶುಡ್ ಬಿ ಎಕ್ಸ್ಪರ್ಟ್ ಇನ್ ಸ್ಟ್ರಕ್ಚರಲ್ ರಿಲೇಟೆಡ್ ಥಿಂಗ್ಸ್, ಮತ್ತು ಮೆಟೀರಿಯಲ್ ರಿಲೇಟೆಡ್ ಥಿಂಗ್ಸ್, ಮತ್ತು ಈಗ ಮ್ಯಾನುಫ್ಯಾಕ್ಚರಬಿಲಿಟಿ, ಆಮೇಲೆ ಅಸೆಂಬ್ಲಿ, ಇದೆಲ್ಲದಕ್ಕೂ ಕೂಡ ಪಾಯಿಂಟಲ್ಲಿ ಇಟ್ಕೊಂಡು ಅದೆಲ್ಲ ಏರಿಯಾದಲ್ಲೂ ನಾಲೆಡ್ಜ್ ಇಟ್ಕೊಂಡೇ ನೀವು ಪ್ರಾಡಕ್ಟ್ನ ಡಿಸೈನ್ ಮಾಡಬೇಕಾಗತ್ತೆ. ಸೊ ಫೈನಲಿ ನಮ್ಮ ಆಫೀಸ್ ಹತ್ರ ರೀಚ್ ಆಗಿದ್ದೀವಿ. ಸೊ ಡೈಲಿ ಆಫೀಸ್ ಕಮ್ಯೂಟ್ ಮಾಡೋಕ್ಕೆ 2 ವೀಲರ್ಸ್ ಆರ್ ಬೆಸ್ಟ್ ಫ್ರೆಂಡ್ಸ್. ಮೊದಲೆಲ್ಲ ಈ ಥರ ಪಬ್ಲಿಕ್ ವೆಹಿಕಲ್ಗಳೆಲ್ಲ ಅಲೋ ಇರಲಿಲ್ಲ. ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ಗೆ ಆಲ್ಮೋಸ್ಟ್ 1-1.5 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಎಲ್ಲ ಥರನೂ ಅಲೋ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ID ಕಾರ್ಡ್ ತೋರಿಸಲಿಲ್ಲ ಅಂದರೆ ಒಳಗಡೆ ಬಿಡಲ್ಲ. ನಾನು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಇವಾಗ ಕಾಣಿಸ್ತಿದೆ ನೋಡಿ ದೊಡ್ಡ ಲೆಟ್ರಲ್ಲೇನೆ. ಕಾಣಿಸ್ತಾ? ದಟ್ಸ್ ಆಲ್. ಅದೇ ನನ್ನ ಕಂಪ್ನಿ.